ರಾಜ್ಯಸಭೆ ಚುನಾವಣೆ ಈಗಾಗಲೇ ಶುರುವಾಗಿದೆ. ಪ್ರತಿ ಮತವೂ ಕೂಡ ಬಹಳ ಬಹಳ ಪ್ರಾಮುಖ್ಯತೆ ಪಡ್ಕೋತಾ ಇದೆ. ಹಲವಾರು ಗೊಂದಲಗಳು ಗದ್ದಲಗಳ ಈ ನಡುವೆ ಕಾಂಗ್ರೆಸ್ನ ಪಕ್ಷದ ನಾಯಕರಿಗೆ ಅಪ್ಪ ಮಗ ಇಬ್ರು ಕೂಡ ಈ ಕ್ಷಣಕ್ಕೆ ಒಂದು ರೀತಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಟೆನ್ಷನ್ ಮಾಡ್ತಾ ಇದ್ದಾರೆ. ಅಪ್ಪ ಶಾಮನೂರು ಶಿವಶಂಕರಪ್ಪನವರು, ಅವರ ಮಗ ಎಸ್ ಮಲ್ಲಿಕಾರ್ಜುನ್ ಅವರಿಬ್ಬರು ಕೂಡ ಇನ್ನೂ ಮತಕೇಂದ್ರಕ್ಕೆ ಬಂದಿಲ್ಲ. ಅಫ್ಕೋರ್ಸ್ ಬೆಂಗಳೂರಿಗೆ ಇನ್ನೂ ಬಂದಿಲ್ಲ, ಇನ್ನೂ ಕೂಡ ದಾವಣಗೆರೆಯಲ್ಲೇ ಇದ್ದಾರೆ ಅನ್ನುವ ಸುದ್ದಿ ಈ ಕ್ಷಣಕ್ಕೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಮುನಿಸು ದೂರವಾಗಿಲ್ಲ ಅವರಿಗೆ. ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಮಲ್ಲಿಕಾರ್ಜುನ್ ಮತ್ತು ಶಾಮನೂರು ಶಿವಶಂಕರಪ್ಪನವರು ಮುಖ್ಯಮಂತ್ರಿಗಳ ವಿರುದ್ಧ ಈಗಾಗಲೇ ಮುನಿಸಿಕೊಂಡಿರುವ ವಿಚಾರ ಹೊಸದೇನಲ್ಲ. ಬಹುಶಃ ಅದೇ ತಲೆಯಲ್ಲಿಟ್ಕೊಂಡು ರಾಜ್ಯಸಭಾ ಚುನಾವಣೆಗೆ ಬರಬಾರ್ದು, ವೋಟ್ ಹಾಕಬಾರ್ದು ಅನ್ನೋದೇನಾದರೂ ಅವ್ರ ಮನಸ್ಸಲ್ಲಿ ಇದೆಯಾ ಗೊತ್ತಿಲ್ಲ. ಆದರೆ ಅವರಿಬ್ಬರು ಮನಸ್ಸು ಮಾಡಿ ಹೊರಟರು ಕೂಡ 2 ಗಂಟೆ ಟೈಮಲ್ಲಿ ಅಥವಾ ಅಂದರೆ 3 ಅವರ್ಸಲ್ಲಿ ದಾವಣಗೆರೆಯಿಂದ ಬೆಂಗಳೂರಿಗೆ ಬರಬಹುದು ಹಂಗೆ ನೋಡಕ್ಕೆ ಹೋದರೆ. ಬಟ್ ಗೊತ್ತಿಲ್ಲ ಏನೆಲ್ಲ ಪ್ರಕ್ರಿಯೆಗಳು ಬೆಳವಣಿಗೆಗಳಾಗುತ್ತೆ ಅಂತ. ಈಗ 12 ಗಂಟೆ 18 ನಿಮಿಷದ ಈ ಸಮಯ, 4 ಗಂಟೆ ತನಕ ಟೈಮ್ ಇದೆ ಅಪ್ಪ ಮಗ ಇಬ್ಬರು ಬಂದು ವೋಟ್ ಹಾಕೋದಕ್ಕೆ. ಬಟ್ ಈ ಕ್ಷಣ ದಾವಣಗೆರೆಯಲ್ಲಿ ಇದ್ದಾರೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಖೇಶ್ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಆಫ್ಟರ್ನೂನ್ ಸುಖೇಶ್ ಮತ್ತೆ ರೀಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತೀವಿ. ಯಾಕಿರ್ಬೋದು ಅವರು ಇನ್ನೂ ತಡವಾಗಿಲ್ಲ, ಇನ್ನೂ ಬಂದಿಲ್ಲ, ಏನಿರ್ಬೋದು ಇದರ ಹಿಂದೆ? ಅಥವಾ ಒಂದಷ್ಟು ಆತಂಕ ಸೃಷ್ಟಿ ಆಗಲಿ, ನಮ್ಮ ವ್ಯಾಲ್ಯೂ ಗೊತ್ತಾಗಲಿ ಅಂತ ನಿಧಾನ ಮಾಡ್ತಿದ್ದು, ಅಥವಾ ಬೇರೆ ಕಾರ್ಯ ಮುಗಿಸ್ಕೊಂಡು ಬಂದು 4 ಗಂಟೆ ಒಳಗ್ತಾನೆ ಬಂದು ವೋಟ್ ಮಾಡಬೇಕು ಅಂತ ಏನಾದರೂ ಇದೆಯಾ ಅವರ ಮನಸ್ಸಲ್ಲಿ ಗೊತ್ತಿಲ್ಲ. ಬಟ್ ಈ ಕ್ಷಣಕ್ಕೆ ಅವರಿನ್ನೂ ದಾವಣಗೆರೆಯಲ್ಲೇ ಇದ್ದಾರೆ ಅನ್ನೋ ಸುದ್ದಿ ಒಂದು ಕಡೆಯಿಂದ ಬರ್ತಾ ಇದೆ. ಇದು ಅವರದೇ ಮಾತಿನ ವರಸೆ. ಅದು ಟೆನ್ಷನ್ ಪ್ಲಸ್ ಟೆನ್ಷನ್ ಈಸ್ ಈಕ್ವಲ್ ಟು ಡಬಲ್ ಟೆನ್ಷನ್ ಅನ್ನೋ ಹಾಗಾಗೋಗಿದೆ. ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರು, ಅವರ ಮಗ ಎಸ್ ಮಲ್ಲಿಕಾರ್ಜುನ್ ಇನ್ನೂ ಕೂಡ ಮತಕ್ಷೇತ್ರದತ್ತ ಬಂದಿಲ್ಲ. ಇನ್ನೊಂದು ಕಡೆ ಶಾಸಕರಾದ ಅಂಬರೀಷ್ ಇನ್ನೂ ಕೂಡ ಮತ ಹಾಕೋಕೆ ಇನ್ನೂ ಬಂದಿಲ್ಲ. ಈಗ ತಾನೇ ಯಾರೋ ಕರೆಯೋಕೆ ಹೋಗಿದ್ರಂತೆ, ಟೈಮ್ ಇದೆ ಹೋಗ್ರಾ ಬರ್ತೀನಿ, ಇನ್ನು 4 ಗಂಟೆ ತನಕ ಟೈಮ್ ಇದೆ, ಈಗಲೇ ಯಾಕೆ ಅರ್ಜೆಂಟ್ ಮಾಡ್ತೀರಾ ಅಂತ ಈ ಕ್ಷಣಕ್ಕೆ ಸ್ನಾನಕ್ಕೆ ಹೋಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಅಫ್ಕೋರ್ಸ್ ಅಂಬರೀಷ್ ಅವ್ರನ್ನ ನಿಮ್ಮ ಟೈಮ್ಗೆ ಬರಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಫಿಲಮ್ ಶೂಟಿಂಗ್ ಆದರೂ ಅಷ್ಟೇ ಅಥವಾ ರಾಜಕಾರಣ ಆದರೂ ಅಷ್ಟೇ, ಅವ್ರು ಬರ್ತಾರೆ, ಅವ್ರು ಹೇಳಿದ ಮೇಲೆ ಬರ್ತಾರೆ ಅನ್ನೋ ಅಷ್ಟಕ್ಕೆ ಅವರ ಮಾತು ಕಡ್ಡಿ ತುಂಡು ಮಾಡ್ದಂಗಿರುತ್ತೆ ಯಾವಾಗಲೂ ಕೂಡ. ಹೀಗಾಗಿ ಈ ಕ್ಷಣದ ಮಾಹಿತಿ, ಇನ್ನೂ ಕೂಡ ಶಾಮನೂರು ಶಿವಶಂಕರಪ್ಪನವರು, ಅವರ ಮಗ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಬಿಟ್ಟಿಲ್ಲ. ಇನ್ನೊಂದು ಕಡೆ ರೆಬಲ್ ಸ್ಟಾರ್ ಅಂಬರೀಷ್, ಶಾಸಕರಾದ ಅಂಬರೀಷ್ ಇನ್ನೂ ಕೂಡ ಮನೆ ಬಿಟ್ಟಿಲ್ಲ. ಟೆನ್ಷನ್ ಪ್ಲಸ್ ಟೆನ್ಷನ್ ಈಸ್ ಈಕ್ವಲ್ ಟು ಡಬಲ್ ಟೆನ್ಷನ್ ಕಾಂಗ್ರೆಸ್ನವ್ರಿಗೀಗ. ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನನ್ನ ಸಹೋದ್ಯೋಗಿ ದಾವಣಗೆರೆಯಿಂದ ನನ್ನ ಕೊಲೀಗ್ ಶಾಮನೂರು ಶಿವಶಂಕರಪ್ಪನವ್ರ ಜೊತೆ ಮಾತಾಡಿದ್ದಾರೆ. ಹಾಗಾದ್ರೆ ಏನ್ ಮಾತಾಡಿದ್ರು ಶಾಸಕರು ಕೇಳೋಣ. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ಅಷ್ಟೇ. ನಮ್ಮ ಎಕ್ಸಿಕ್ಯೂಟಿವ್ ಮೆಂಬರ್ ಇರ್ತಾರೆ ಅಷ್ಟೇ, ಇನ್ಯಾರೋದಿಲ್ಲ. ಮಠಾಧೀಶರು ಅವ್ರೆಲ್ಲ ಅಲ್ಲೇ ಇರ್ತಾರೆ, ನಾವು ನಮ್ಮ ಮೀಟಿಂಗ್ ಕರೆಯೋದಿಲ್ಲ. ನಾವು ಅದೆಲ್ಲ ಹೇಳಕ್ ಬರೋದಿಲ್ಲ. ಇವತ್ತಿನ ಸಭೆ ಮಹತ್ವದ ತೀರ್ಮಾನ ಗುಪ್ತವಾಗಿ ಮಾಡ್ತಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ಅಷ್ಟೇ. ನಮ್ಮ ಎಕ್ಸಿಕ್ಯೂಟಿವ್ ಮೆಂಬರ್ ಇರ್ತಾರೆ ಅಷ್ಟೇ, ಇನ್ಯಾರೋದಿಲ್ಲ. ಮಠಾಧೀಶರು ಅವ್ರೆಲ್ಲ ಅಲ್ಲೇ ಇರ್ತಾರೆ, ನಾವು ನಮ್ಮ ಮೀಟಿಂಗ್ ಕರೆಯೋದಿಲ್ಲ. ನಾವು ಅದೆಲ್ಲ ಹೇಳಕ್ ಬರೋದಿಲ್ಲ. ಇವತ್ತಿನ ಸಭೆ ಮಹತ್ವದ ತೀರ್ಮಾನ ಗುಪ್ತವಾಗಿ ಮಾಡ್ತಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ಅಷ್ಟೇ. ನಮ್ಮ ಎಕ್ಸಿಕ್ಯೂಟಿವ್ ಮೆಂಬರ್ ಇರ್ತಾರೆ ಅಷ್ಟೇ, ಇನ್ಯಾರೋದಿಲ್ಲ. ಮಠಾಧೀಶರು ಅವ್ರೆಲ್ಲ ಅಲ್ಲೇ ಇರ್ತಾರೆ, ನಾವು ನಮ್ಮ ಮೀಟಿಂಗ್ ಕರೆಯೋದಿಲ್ಲ. ನಾವು ಅದೆಲ್ಲ ಹೇಳಕ್ ಬರೋದಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದಾವಣಗೆರೆಯಿಂದ ಮಂಜುನಾಥ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್ ಮಂಜುನಾಥ್. ಗುಡ್ ಆಫ್ಟರ್ನೂನ್ ಹರೀಶ್. ಏನಂದ್ರು ಇನ್ನೂ ಕೂಡ ಯಾಕೆ ಇವ್ರು ಬಂದಿಲ್ಲ, ಏನ್ ಮಾಹಿತಿ ಸಿಗ್ತಾ ಇದೆ?
ಈ ತನಕ ಅವರು ಸಾಮಾನ್ಯಕ್ಕೆ ಬರುವುದು ಅಂದ್ರೆ 4 ಗಂಟೆವರೆಗೂ ಚುನಾವಣೆ ಇರೋ ಕಾರಣಕ್ಕೆ 4 ಗಂಟೆ ಹೊತ್ತಿಗೆ ಬಂದ್ರೆ ಸಾಕು ಅನ್ನೋ ಅಭಿಪ್ರಾಯ ಇರ್ಬೋದು. ಮತ್ತೆ ಅವ್ರು ಯಾವಾಗ್ಲೂ ಅಷ್ಟೇ ಹಾಸ್ಯ ಧಾಟಿಯಲ್ಲೇ ಪ್ರಶ್ನೆ ಯಾರಾದ್ರೂ ಫೋನ್ ಮಾಡಿದ್ರೆ ಅವ್ರಿಗೆ ಉತ್ತರ ಕೊಡೋದು ಹಾಸ್ಯ ಧಾಟಿಯಲ್ಲೇ ಕೊಟ್ಟಿರ್ತಾರೆ. ಅಂಬರೀಶ್ ಅವರ ಹೌದು, ಅಂಬರೀಶ್ ಅವರು ಕೆಪಿಸಿಸಿ ಸಿಬ್ಬಂದಿ ಸುಮಾರು 3 ಸಾರಿ ಫೋನ್ ಮಾಡಿದ್ದಾರೆ, ರಿಸೀವ್ ಮಾಡಿಲ್ಲ. 4ನೇ ಸಾರಿ ಫೋನ್ ಮಾಡಿದ ಸಂದರ್ಭದಲ್ಲಿ ರಿಸೀವ್ ಮಾಡಿ ಏನೋ ಇಷ್ಟೊತ್ತಿಗೆ ಬರ್ಬೇಕಾ, ಈಗ ಇರು ಸ್ಥಾನಕ್ಕೆ ಹೋಯ್ತಾ ಇದ್ದೀನಿ ನೀರು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಇಲ್ಲಣ್ಣ ಟೈಮ್ ಆಗುತ್ತೆ ಬನ್ನಿ ಅಂತ ಕರೆದಾಗ ಇನ್ನ 4 ಗಂಟೆವರೆಗೂ ಟೈಮ್ ಆಯ್ತು ಇರ್ಲಾ ಫೋನ್ ಇಡ ಅಂತ ಅವ್ರದೇ ಭಾಷೆಯಲ್ಲಿ ಮಂಡ್ಯ ಸ್ಟೈಲಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅವ್ರು ಬರ್ತಾರೆ, ಬಹುಶಃ ಅವ್ರು ಹೇಳಿದ್ಮೇಲೆ ಅಷ್ಟೊಂದು ಬರ್ತಾರೆ. ಬಟ್ ಅವ್ರು ಇನ್ನೂ ಬಂದಿಲ್ವಲ್ಲ, ಈಗ ಅಲ್ಲಿ ಟೆನ್ಷನ್ ಹೇಗಿದೆ ಅಂತ ಅಲ್ಲಿ. ಅಲ್ಲ ಅದೇ ಬರ್ತಾ 4 ಗಂಟೆವರೆಗೂ ಸಮಯ ಇರೋ ಕಾರಣಕ್ಕೆ ಎಲ್ಲರಿಗೂ ಕೂಡ ಸಿಎಂ ಕಚೇರಿಯಿಂದ ಇರ್ಬೋದು ಮತ್ತೆ ಕೆಪಿಸಿಸಿ ಕಚೇರಿಯಿಂದ ಇರ್ಬೋದು ಅವ್ರಿಗೆಲ್ಲರಿಗೂ ಕೂಡ. ಸರಿ ಮಂಜು, ಇದು ಬೆಂಗಳೂರು ಕತೆ ಆಯ್ತು. ಬೆಂಗಳೂರಿನಲ್ಲಿ ಇಲ್ಲೆಲ್ಲೋ JP ನಗರದಲ್ಲಿ ಇದ್ದಾರೆ, ಅಂಬರೀಶ್ ಅವ್ರು ಬರ್ತಾರೆ, 4 ಗಂಟೆ ಟೈಮ್ ಇದೆ. ಬಟ್ ದಾವಣಗೆರೆಯಿಂದ ಬರ್ಬೇಕಲ್ಲ, ಅದೇಳಿ ಅಪ್ಪ ಮಗ ಇಬ್ರು. ಅವ್ರ ರಿಪ್ಲೈನು ಕೂಡ ಅದೇ ಇದೆ, ಇನ್ನು ಯಾರಿಗೂ ಸಿಗ್ತಾ ಇಲ್ಲ ದಾವಣಗೆರೆಯಿಂದ ಬರೋರ್ಗೂ ಕೂಡ. ಬಟ್ ಇಲ್ಲಿ ಒಂದ್ ರೀತಿ ಟೆನ್ಷನ್, ಯಾವಾಗ ಬರ್ತಾರೆ, ಏನ್ ಮಾಡ್ತಾರೆ, ಆಗ್ತಾರ ಇಲ್ವಾ, ಮತ್ತೆ ಈ ವೀರಶೈವ ಗಲಾಟೆ, ಲಿಂಗಾಯತ ಗಲಾಟೆ ಇವೆಲ್ಲವೂ ಕೂಡ ಒಂದೊಂದು ರೀತಿಯಲ್ಲಿ ಓಡ್ತಾನೆ ಇದಾವೆ. ಆದ್ರೂ ಅವ್ರನ್ನ ಸಂಪರ್ಕ ಮಾಡಿದಾಗ್ಲೂ ಕೂಡ ಅದನ್ನೇ ಹೇಳ್ತಾ ಇದಾರೆ. ಸಿಎಂ ಕಚೇರಿ ಸಿಬ್ಬಂದಿ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಟೈಮ್ ಇದೆ ಇರ್ರಿ ಬರ್ತೀವಿ ಅಂತ. ಏನೇ ವರ್ಸ್ ಸಿಚುವೇಶನ್ ಅಂದ್ರೂ ಕೂಡ ಆನ್ ರೋಡ್ ಬರ್ಬೇಕಾದ್ರೆ 3 ಅವರ್ ಬೇಕೇ ವಿಧಾನಸೌಧ ರೀಚ್ ಆಗಕ್ಕೆ ದಾವಣಗೆರೆಯಿಂದ. ಅಂದ್ರೆ ಅತ್ಯಂತ ಕಡಿಮೆ ಅವಧಿ ಅಂದ್ರೂ ಅಷ್ಟು ಬೇಗ ಬರ್ಬೇಕು, 3 ಗಂಟೆ, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಹೊರಟ್ರೆ ಮಧ್ಯಾಹ್ನ 1 ಗಂಟೆ ಹೊರಟ್ರೆ ಈ ಸಮಯದಲ್ಲಿ 4 ಗಂಟೆ ಒಳಗೆ ಬರ್ಬೋದು, ಇಲ್ಲಾಂದ್ರೆ ಅದು ಕಷ್ಟ ಅಲ್ಲ. ಹೌದು, ಅವ್ರಿಗೆ ಖಾಸಗಿ ಫ್ಲೈಟ್ ಇರೋ ಕಾರಣಕ್ಕೆ 1 ತಾಸಲ್ಲಿ ರೀಚ್ ಆಗ್ತಾರೆ. ಹಂಗಾಗಿ ಅವ್ರು ಕರೆಕ್ಟ್ ಸರಿಯಾದ ಸಮಯಕ್ಕೆ ಬರ್ತೇವೆ ಅನ್ನೋಂತ ಹೋಪಲ್ಲೇ ಅವ್ರು ಹೇಳಿರುವಂತದ್ದು. ಬಟ್ ಆದ್ರೆ ಬಂದಿಲ್ಲ ಅನ್ನೋ ಟೆನ್ಷನ್ ಮಾತ್ರ ಇಲ್ಲಿ ಎಲ್ಲರಿಗೂ ಕಾಡ್ತಾನೆ ಇದೆ. ಥ್ಯಾಂಕ್ ಯು ಸೊ ಮಚ್ ಮಂಜುನಾಥ್, ಈ ಕ್ಷಣದೆಲ್ಲ ಮಾಹಿತಿಗಾಗಿ.